ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪರಮಣ್ಣ ಕಂದಾಟಿ. ಇವತ್ತು ಒಂದು ವಿಶೇಷವಾದಂಥ ಬೆಳೆಯನ್ನು ಪರಿಚಯ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಇದು ಏನಪ್ಪ ವಿಶೇಷ ಅಂದರೆ ಕರಿಬೇವು. ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಪ್ರತಿ ದಿವಸವೂ ಬಳಸ್ತಕ್ಕಂಥ ಒಂದು ತರಕಾರಿ ಸೊಪ್ಪು ಅಂತಂದರೆ ಕರಿಬೇವು. ಯಾವುದೇ ಒಂದು ಅಡುಗೆಗೆ ಕರಿಬೇವನ್ನು ಹಾಕಿದಾಗ ಭಾಳ ವಿಶೇಷವಾಗಿ ರುಚಿಯನ್ನು ಅಡುಗೆಗೆ ಕೊಡ್ತೈತಿ. ಅಂಥ ಒಂದು ಕರಿಬೇವಿನ ಹೊರದೊಳಗೆ ನಾವು ಅದೇವಿ ನೋಡಿ. ಇದು ಒಂದು 2 ತಿಂಗಳು 2.5 ತಿಂಗಳಾಗಿರ್ತಕ್ಕಂಥ ಒಂದು ಕರಿಬೇವು. ಇದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ಹೋದರೆ ಒಳ್ಳೆಯ ಲಾಭ ಬರ್ತಕ್ಕಂಥ ಒಂದು ಬೆಳೆ. ಸುಮಾರು 30-35 ರೂಪಾಯಿ ಕೆಜಿ ಬರ್ತಕ್ಕಂಥದ್ದು. ಇಲ್ಲಿ ಒಬ್ಬರು ರೈತರು ಭಾಳ ಉತ್ತಮವಾಗಿ ಕರಿಬೇವನ್ನು ಬೆಳೆದಿದ್ದಾರೆ. ಭಾಳ ಖುಷಿಯಾಯಿತು. ಮಾಡಿದ್ರಿಂದ ಒಂದು ವಿಶೇಷವಾದಂಥ ಬೆಳೆಯನ್ನು ನಾವು ರೈತರಾದವರು ಬೆಳಿಬೇಕು. ನೋಡಿ ಎಷ್ಟು ಚಿಗುರು ಒಳ್ಳೆ ಚೆನ್ನಾಗಿದೆ. ಬರೀ ಬಾಯಿಂದ ತಿನ್ಬೋದು. ಚೆನ್ನಾಗಿದೆ. ಈ ಕಡೆ ಸ್ವಲ್ಪ ಹುಲ್ಲು ಜಾಸ್ತಿ ಇದೆ. ಇಲ್ಲಿ ಕರಿಬೇವಿದೆ, ಹುಲ್ಲು ಜಾಸ್ತಿ ಇದೆ. ಸುಮಾರು 1 ಎಕರೆ ಕರಿಬೇವನ್ನು ಹಾಕಿದ್ದಾರೆ, ಬೆಳೆದಿದ್ದಾರೆ. ನೋಡಿರಿ, ಯಾರಿಗಾರು ಆಸಕ್ತಿ ಇದ್ದರೆ ಕರಿಬೇವನ್ನು ತಾವು ತಮ್ಮ ಹೊಲಗಳಲ್ಲಿ ಬೆಳಿಬೋದು. ಹುಲ್ಲು ಸ್ವಲ್ಪ ಜಾಸ್ತಿ ಇದೆ. ಈ ಕಡೆ ತೆಗ್ಸಿಲ್ಲ ರೈತರು. ನಾವು ರೈತರು ಅದರಣ ಅಂತಂದು ಬಂದಿದ್ವಿ. ರೈತರಿಲ್ಲ. ಇಲ್ಲದೆ ಇರೋದ್ರಿಂದ ನಾವೇ ಆ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ ಅಂತಂದು ನೋಡಿದಾಗ ಒಂದು ಉತ್ತಮವಾದಂಥ ಬೆಳೆ ಬರ್ತಾ ಇದೆ. ನಿಮಗೆ ಈ ಕರಿಬೇವು ಇಷ್ಟ ಆದರೆ ಇದು ಬೆಳೆ ಹೆಂಗೆ ಏನು ಅಂತಂದರೆ ಮತ್ತೊಂದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ಈ ಬೆಳೆಯನ್ನು ಇಷ್ಟಪಟ್ರಪ್ಪ ಅಂತಂದರೆ ಒಂದು ಲೈಕ್ ಕೊಡಿ. ಒಂದು ಲೈಕ್ ಕೊಟ್ರಪ್ಪ ಅಂತಂದರೆ ನನಗೂ ಸಬ್ಸ್ಕ್ರೈಬ್ ಆಗಿ ಒಂದು ಬೆಳೆ ಬರಲಿಕ್ಕೆ ಸಾಧ್ಯ ಆಕತಿ. ಎಲ್ಲರಿಗೂ ಧನ್ಯವಾದಗಳು.